ರುಬ್ಬೋ ಕಲ್ಲೂ ಇಲ್ಲೇ ಇದೆ. ವಿಡಿಯೋದಲ್ಲಿ ನೋಡೋಣ. ರಾಘವೇಂದ್ರ ಸ್ವಾಮಿಗಳು ಮಲಗ್ತಿದ್ದ ಜಾಗ ಇದೆ. ಅದೇ ರೀಸನ್ಗೆ ಇದನ್ನ 2ನೇ ಮಂತ್ರಾಲಯ ಅಂತ ಕರಿತೀವಿ ನಾವು. ಆ ಗುರುಗಳ ದರ್ಶನ ಪಡೆದರಲ್ಲ, ಆ ಗುರುಗಳು ಇನ್ನ ಮಂತ್ರಾಲಯಕ್ಕೆ ಹೋಗೋ ಮುಂಚೆ 16. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನೀವೇನಾದರೂ ಮಂತ್ರಾಲಯದ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದರೆ ಫಸ್ಟ್ ಆ ವಿಡಿಯೋನ ನೋಡ್ಕೊಂಬನ್ನಿ. ಆ ವಿಡಿಯೋದ ಲಿಂಕ್ ನಾನು ಮೇಲೆ ಐ ಬಟನಲ್ಲಿ ಆ್ಯಂಡ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನನ್ನ ಹೆಸರು ರೋಹಿತ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೋಹಿತ್ ಎಕ್ಸ್ಪ್ಲೋರ್ಸ್. ಸೊ ದಿಸ್ ವಿಡಿಯೋ ಇಸ್ ಅ ಪಾರ್ಟ್ ಆಫ್ ಮಂತ್ರಾಲಯ. ನಾವಿವತ್ತು ಮಂತ್ರಾಲಯದಲ್ಲಿ 5 ಮಸ್ಟ್ ವಿಸಿಟ್ ಪ್ಲೇಸಸ್ನ ವಿಸಿಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನೀವೇನಾದರೂ ಮಂತ್ರಾಲಯಕ್ಕೆ ಬಂದು ರಾಯರ ಆಶೀರ್ವಾದ ತೊಗೊಂಡ್ಮೇಲೆ ನೀವು ಈ ಪ್ಲೇಸಸ್ನ ಮಾತ್ರ ಡೆಫಿನೆಟ್ಲಿ ವಿಸಿಟ್ ಮಾಡಿ ಆ್ಯಂಡ್ ಮಿಸ್ ಮಾಡಬೇಡಿ. ಸೊ ಗೈಸ್, ಲೆಟ್ಸ್ ಬಿಗಿನ್ ದಿಸ್ ವಿಡಿಯೋ. ಸೊ ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಅಭಯ ಆಂಜನೇಯ ಸ್ವಾಮಿ ಟೆಂಪಲ್. ಇದು ಜಸ್ಟ್ 2 ಕಿಲೋಮೀಟರ್ಸ್ ಇದೆ ಮಂತ್ರಾಲಯದಿಂದ. ಇದು ರೀಸೆಂಟ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು. ಇಲ್ಲಿ ಆಂಜನೇಯ ಸ್ವಾಮಿಯ ಸ್ಟ್ಯಾಚು ಇದೆ. ಆ್ಯಂಡ್ ಈ ಮೂರ್ತಿ ಬಂದ್ಬಿಟ್ಟು ಸಿಂಗಲ್ ಸ್ಟೋನಲ್ಲಿ ಕಾರ್ವ್ ಮಾಡಿರೋದು, ಮೋನೋಲಿಥಿಕ್ ಸ್ಟೋನಲ್ಲಿ. ಆ್ಯಂಡ್ ಇದ್ರ ಹೈಟ್ ಬಂದ್ಬಿಟ್ಟು 33 ಫೀಟ್ ಟಾಲ್. ಸೊ ನೋಡ್ಬೋದು ಎಷ್ಟು ವಿಶಾಲವಾಗಿ ಕಾಣ್ತಾ ಇದೆ ಅಂತ. ಫಸ್ಟ್ ಈ ಆಂಜನೇಯ ಸ್ವಾಮಿಯ ದರ್ಶನ ಪಡೆದುಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಸೆಕೆಂಡ್ ಮಸ್ಟ್ ವಿಸಿಟ್ ಪ್ಲೇಸ್ ಬಂದುಬಿಟ್ಟು ಬಿಚ್ಚಾಲಿ. ಆ್ಯಂಡ್ ಇದು ಮಂತ್ರಾಲಯದಿಂದ 21 ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ಫ್ರೆಂಡ್ಸ್, ನಾವು ಇವಾಗ ಇರೋದು ಬಿಚ್ಚಾಲಿ. ಇದನ್ನು 2ನೇ ಮಂತ್ರಾಲಯ ಕೂಡ ಅಂತಾರೆ. ಬಿಚ್ಚಾಲಿ ಇದ್ರದ್ದು ಮೊದಲನೇ ಹೆಸರು, ಇನ್ನೊಂದು ಹೆಸರು ಅಂದರೆ ಭಿಕ್ಷಾಲಯ. ಸೊ ಮುಂಚೆ ಇಲ್ಲಿ ಅಪ್ಪಣ್ಣಾಚಾರ್ಯರು ಇಲ್ಲಿ ಗುರುಕುಲ ನಡೆಸ್ತಿದ್ರು. ಆ್ಯಂಡ್ ಇಲ್ಲಿ ಅವರ ಶಿಷ್ಯಂದ್ರೆ ಎಲ್ಲ ವಿದ್ಯಾಭ್ಯಾಸ ಮಾಡಿದ್ಮೇಲೆ ಅವರು ಇದೇ ಊರಿನ ಜನ ಹತ್ರ ಹೋಗಿ ಭಿಕ್ಷೆ ಬೇಡ್ತಿದ್ರು. ಆ್ಯಂಡ್ ಭಿಕ್ಷೆಯಲ್ಲಿ ಬಂದಿರೋ ಎಲ್ಲ ಅಕ್ಕಿ ಆಗಲಿ ಅವೆಲ್ಲ ಆಗಲಿ ಅವನ್ನ ತಂದು ಅಪ್ಪಣ್ಣಾಚಾರ್ಯರಿಗೆ ಕೊಡ್ತಿದ್ರು. ಆ್ಯಂಡ್ ಅಪ್ಪಣ್ಣಾಚಾರ್ಯರು ಅದನ್ನು ಒಂದು ಚೀಲದಲ್ಲಿ ಕಟ್ಟಿ ಅದ ನಂತರ ಅದನ್ನು ಒಂದು ಅರಳಿ ಮರಕ್ಕೆ ಕಟ್ತಿದ್ರು. ಆ್ಯಂಡ್ ಆ ಅರಳಿ ಮರಕ್ಕೆ ಕಟ್ಟಿದ್ಮೇಲೆ ಅವರು ಮಂತ್ರ ಹೇಳಿದಾಗ ಅದು ಇಮಿಡಿಯೇಟ್ಲಿ ಆ ಅಕ್ಕಿ ಇರೋದು ಬಿಸಿ ಬಿಸಿ ಅನ್ನ ಆಗಿ ಕನ್ವರ್ಟ್ ಆಗ್ತಿತ್ತು. ಸೊ ಆ್ಯಂಡ್ ಹಂಗಾಗಿ ಈ ಊರಿಗೆ ಭಿಕ್ಷಾಲಯ ಅಂತ ಕರಿತಾ ಇದ್ರು. ಲಯ ಅಂದರೆ ವಿತೌಟ್ ಫೈರ್. ಆ್ಯಂಡ್ ಭಿಕ್ಷೆ ಬೇಡೋದಕ್ಕೆ ಭಿಕ್ಷಾಲಯ ಅಂತ ಬಂತು. ಆ್ಯಂಡ್ ಅದು ಬರ್ತಾ ಬರ್ತಾ ಬಿಚ್ಚಾಲಿ ಆಯಿತು. ಸೊ ಅಪ್ಪಣ್ಣಾಚಾರ್ಯರು ಇಲ್ಲಿ ಗುರುಕುಲ ನಡೆಸ್ತಿದ್ರಲ್ಲ, ಅದು ಭಾಳ ಪ್ರಸಿದ್ಧವಾಗಿತ್ತು. ಆ್ಯಂಡ್ ಇಲ್ಲಿ ಅವ್ರ ಹತ್ರ ವಿದ್ಯಾಭ್ಯಾಸ ಪಡೆಯಲು ಎಲ್ಲೆಲ್ಲಿಂದನೂ ಬರ್ತಿದ್ರಂತೆ. ಸೊ ಅದು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಗೊತ್ತಾಗಿ ಅವರು ಈ ಪ್ರದೇಶಕ್ಕೆ ಬಂದಾಗ ಅವರು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದು ಅವ್ರ ನಡುವೆ ಮತ್ತು ಅಪ್ಪಣ್ಣಾಚಾರ್ಯರ ಮಧ್ಯೆ ಒಂದು ಗುರು ಶಿಷ್ಯರ ಬಾಂಡ್ ಇದಾಗುತ್ತೆ. ಅಪ್ಪಣ್ಣಾಚಾರ್ಯರನ್ನು ರಾಘವೇಂದ್ರ ಸ್ವಾಮಿಗಳ ಅಂತರಂಗದ ಅಂತಲೂ ಕರೀತಾರೆ. ಅಪ್ಪಣ್ಣಾಚಾರ್ಯರು 2 ವರ್ಷ ದೊಡ್ಡವರಾಗಿದ್ರು ರಾಘವೇಂದ್ರ ಸ್ವಾಮಿಗಳಿಗೆ ಶಿಷ್ಯರಾಗೇ ಉಳಿತಾರೆ ಕೊನೆಯವರೆಗೂ. ಆ್ಯಂಡ್ ರಾಘವೇಂದ್ರ ಸ್ವಾಮಿಗಳಿಗೆ ಕಡಲೆಕಾಯಿ ಚಟ್ನಿ ಅಂದರೆ ಭಾಳ ಇಷ್ಟ ಇತ್ತಂತೆ. ಆ್ಯಂಡ್ ಸೊ ಅದು ಅವ್ರಿಗೆ ಅಪ್ಪಣ್ಣಾಚಾರ್ಯರೇ ಆ ಚಟ್ನಿ ಮಾಡಿಕೊಡ್ತಾಯಿದ್ರು. ಸೊ ಆ ಚಟ್ನಿ ರುಬ್ಬೋ ಕಲ್ಲೂ ಇಲ್ಲೇ ಇದೆ. ಸೊ ಆ ವಿಡಿಯೋದಲ್ಲಿ ನೋಡೋಣ. ರಾಘವೇಂದ್ರ ಸ್ವಾಮಿಗಳು 13 ವರ್ಷಗಳ ಕಾಲ ಇಲ್ಲೇ ಅಪ್ಪಣ್ಣಾಚಾರ್ಯ ಅವ್ರ ಮನೆಯಲ್ಲೇ ನೆಲೆಸಿದ್ರು. ಆ್ಯಂಡ್ ಇದೇ ಪ್ರದೇಶದಲ್ಲಿ ಅವರು ಅಡ್ಡಾಡಿದ್ದಾರೆ. ಆ್ಯಂಡ್ ಇಲ್ಲೇ ಎಷ್ಟೋ ಪೂಜೆಗಳು ಹವನಗಳು ಎಲ್ಲ ಮಾಡಿದ್ದಾರೆ. ಇದನ್ನು ನಾವು 2ನೇ ಮಂತ್ರಾಲಯ ಅಂತ, ಅದೇ ರೀಸನ್ಗೆ ಇದನ್ನು 2ನೇ ಮಂತ್ರಾಲಯ ಅಂತ ಕರಿತೀವಿ ನಾವು. ಸೊ ಅದೆಲ್ಲ ಪ್ಲೇಸಸ್ನ ನಾವು ನೋಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ರಾಘವೇಂದ್ರ ಸ್ವಾಮಿಗಳು ಜೀವಂತ ಸಮಾಧಿ ಆಗಬೇಕಂತ ಡಿಸೈಡ್ ಮಾಡಿದಾಗ ಇಲ್ಲಿ ಅಪ್ಪಣ್ಣಾಚಾರ್ಯವರು ಅದನ್ನು ಮಾಡೋದಕ್ಕೆ ಬಿಡಲ್ಲ. ಅವ್ರ ಮೇಲೆ ಇರೋ ಅಪಾರ ಪ್ರೀತಿಯಿಂದ ಭಕ್ತಿಯಿಂದ ಅದನ್ನು ಮಾಡೋಕ್ಕೆ ಬಿಡಲ್ಲ ಅಂತ ಅಂದ್ಕೊಂಡು ಅವ್ರನ್ನ ಏನು ಮಾಡ್ತಾರೆ, ಅಪ್ಪಣ್ಣಾಚಾರ್ಯ ಅವ್ರನ್ನ ಇಲ್ಲಿಂದ ಬೇರೆ ಊರಿಗೆ ಬೇರೆ ಕೆಲಸಕ್ಕೋಸ್ಕರ ಕಳಿಸ್ಬಿಡ್ತಾರೆ. ಅಪ್ಪಣ್ಣಾಚಾರ್ಯ ಅವರು ಕೂಡ ಹೋಗ್ಬಿಡ್ತಾರೆ. ಆದರೆ ಅವರಿಗೆ ನಡುದಾರಿಯಲ್ಲಿ ಡೌಟ್ ಬರುತ್ತೆ, ಏನೋ ಸಮಥಿಂಗ್ ಇಸ್ ರಾಂಗ್ ಅಂತ. ಸೊ ಹಂಗಾಗಿ ಅವ್ರು ರಿಟರ್ನ್ ಬಿಚ್ಚಾಲಿಗೆ ಬಂದು ರಾಘವೇಂದ್ರ ಸ್ವಾಮಿಗಳನ್ನ ಹುಡುಕ್ತಾರೆ. ಸೊ ಅವರಿಗೆ ಇಲ್ಲಿ ಎಲ್ಲ ಹೇಳ್ತಾರೆ, ಇಲ್ಲ ರಾಘವೇಂದ್ರ ಸ್ವಾಮಿಗಳು ಇಲ್ಲಿಲ್ಲ, ಅವರು ಮಂತ್ರಾಲಯಕ್ಕೆ ಹೋಗ್ಬಿಟ್ಟಿದ್ದಾರೆ. ಆ್ಯಂಡ್ ಅವರು ಅಲ್ಲಿ ಜೀವಂತ ಸಮಾಧಿ ಆಗಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಆಗ್ಬಿಟ್ಟಿದೆ ಅಂತ. ಸೊ ಆ ಟೈಮಲ್ಲಿ ಅಪ್ಪಣ್ಣಾಚಾರ್ಯರು ಇಲ್ಲಿಂದ ಬಿಚ್ಚಾಲಿಯಿಂದ ಮಂತ್ರಾಲಯಕ್ಕೆ ಹೋಗ್ಬೇಕು. ಆವಾಗ ರೋಡ್ ಇಲ್ಲ, ಏನಿಲ್ಲ. ಸೊ ಅವರು ಇದೇ ತುಂಗಭದ್ರಾ ನದಿ, ಅದು ಮಳೆಗಾಲ ಆಗಿರೋದ್ರಿಂದ ತುಂಬಿ ಹರಿತಿರುತ್ತೆ ನೀರು. ಸೊ ಆವಾಗ ಅವರು ನಾವೇನು ಭಾಳ ಫೇಮಸ್ ಯಾವ ಮಂತ್ರ ಇದೆಯಲ್ಲ ರಾಘವೇಂದ್ರ ಸ್ವಾಮಿದು, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾಯ ರಥ, ಆ ಮಂತ್ರನ ಹೇಳ್ಕೊಂಡು ನದಿ ದಾಟಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ನದಿ ಅವರಿಗೆ ಒಂದು ದಾರಿ ಮಾಡಿ ಕೊಡುತ್ತೆ. ಆ್ಯಂಡ್ ಅದೇ ದಾರಿಯಲ್ಲಿ ಅವರು ನಡ್ಕೊಂತ ಹೋಗಿ ಮಂತ್ರಾಲಯ ರೀಚ್ ಆಗ್ತಾರೆ. ಆದರೆ ಫೈನಲಿ ಅವ್ರು ಮಂತ್ರಾಲಯ ರೀಚ್ ಆಗ ಟೈಮ್ ಅಷ್ಟರಲ್ಲಿ ರಾಯರು ಬೃಂದಾವನ ಪ್ರವೇಶ ಮಾಡಿರ್ತಾರೆ. ಆ್ಯಂಡ್ ಸೊ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಅವರಿಗೆ ಅಲ್ಲಿ ಮಂತ್ರ ಹೇಳ್ಕೊಂಡು ಹೋಗಿರ್ತಾರೆ. ಆದರೆ ಆ ಕೊನೆಯ ಲಾಸ್ಟ್ ಫ್ರೇಸ್ ಏನಿರುತ್ತೆ ಆ ಮಂತ್ರದ ಅವ್ರಿಗೆ ಹೇಳಕ್ ಆಗ್ತಿರಲ್ಲ. ಅವಾಗ ಖುದ್ದು ರಾಘವೇಂದ್ರ ಸ್ವಾಮಿಗಳೇ ಬೃಂದಾವನ ಒಳಗಿಂದ ಮಂತ್ರನ ಹೇಳಿ ಲಾಸ್ಟ್ ಕೊನೆಯ ಫ್ರೇಸ್ನ ಹೇಳಿ ಆ ಮಂತ್ರನ, ಆ ಟೋಟಲ್ ಮಂತ್ರನ ಕಂಪ್ಲೀಟ್ ಮಾಡ್ತಾರೆ. ಸೊ ಅಷ್ಟೊಂದು
ಪ್ರೀತಿ ಇರುತ್ತೆ ಅಪ್ಪಣ್ಣಾಚಾರ್ಯರಿಗೆ ರಾಘವೇಂದ್ರ ಸ್ವಾಮಿಗಳ ಮೇಲೆ. ರಾಘವೇಂದ್ರ ಸ್ವಾಮಿಗಳು ಜೀವಂತ ಸಮಾಧಿ ಆದಮೇಲೆ ಅಪ್ಪಣ್ಣಾಚಾರ್ಯರಿಗೆ ಪ್ರತಿನಿತ್ಯ ಅವರ ಮಂತ್ರಾಲಯಕ್ಕೆ ಹೋಗಿ ಬೃಂದಾವನ ಅವರ ದರ್ಶನ ಮಾಡ್ಕೊತಿರ್ತಾರೆ. ಅದನ್ನ ರಾಘವೇಂದ್ರ ಸ್ವಾಮಿಗಳಿಗೆ ನೋಡೋಕ್ಕಾಗಲ್ಲ. ಸೊ ಹಂಗಾಗಿ ಅವರು ಒಂದು ದಿನ ಅಪ್ಪಣ್ಣಾಚಾರ್ಯ ಅವರ ಕನಸಿನಲ್ಲಿ ಬಂದು ಹೇಳ್ತಾರಂತೆ, ನೀವು ಅಲ್ಲೇ ಬಿಚ್ಚಾಲಿಯಲ್ಲೇ, ನಾನು ಅಲ್ಲಿ 13 ವರ್ಷ ಇದ್ದೀನಿ ಆ್ಯಂಡ್ ಅಲ್ಲಿ ಎಲ್ಲ ನಾನು ಅಡ್ಡಾಡಿದ್ದೀನಿ ಆ್ಯಂಡ್ ಅಲ್ಲೆಲ್ಲ ಭಾಳಷ್ಟು ಪೂಜೆಗಳು ಅದೆಲ್ಲ ಮಾಡಿದ್ದೀನಿ. ಸೊ ಹಂಗಾಗಿ ಅಲ್ಲೇ ನೀವು ಒಂದು ಏಕಶಿಲಾ ಬೃಂದಾವನ ಕಟ್ಟು ಆ್ಯಂಡ್ ಅಲ್ಲಿ ಬಂದು ನಾನು ಜ್ಯೋತಿ ರೂಪದಲ್ಲಿ ದರ್ಶನ ಕೊಡ್ತೀನಿ ಅಂತ ರಾಘವೇಂದ್ರ ಸ್ವಾಮಿ ಅವರು ಅಪ್ಪಣ್ಣಾಚಾರ್ಯರಿಗೆ ಹೇಳ್ತಾರೆ. ಸೊ ಆಗ ಅಪ್ಪಣ್ಣಾಚಾರ್ಯ ಅವರು ಬಂದು ಇಲ್ಲಿ ಬಿಚ್ಚಾಲಿ ಹತ್ರ ಇಲ್ಲಿ ಒಂದು ಏಕಶಿಲಾ ಬೃಂದಾವನ ಅಂತ ಹೇಳಿ ಕಟ್ತಾರೆ. ಸೊ ಹಂಗಾಗಿ ಇದು ಭಾಳ ಯೂನಿಕ್ ಪ್ಲೇಸು. ನಾವು ಮೇನ್ ಮಂತ್ರಾಲಯದಲ್ಲಿ ನೋಡೋದು ಮೂಲ ಬೃಂದಾವನ ಆ್ಯಂಡ್ ಇಲ್ಲಿ ಇರೋದು ಬಿಚ್ಚಾಲಿಯಲ್ಲಿ ಇರೋದು ಏಕಶಿಲಾ ಬೃಂದಾವನ. ಆ್ಯಂಡ್ ಅದಕ್ಕಾಗಿಯೇ ಇದನ್ನ 2ನೇ ಮಂತ್ರಾಲಯ ಅಂತ ಕರೀತಾರೆ ಜನ. ರಾಘವೇಂದ್ರ ಸ್ವಾಮಿಗಳು ಇವತ್ತೂ ಇಲ್ಲಿ ಜ್ಯೋತಿ ಸ್ವರೂಪದಲ್ಲಿ ಎಷ್ಟೋ ಜನಕ್ಕೆ ಬಂದು ದರ್ಶನ ಕೊಡ್ತಾರೆ ಅಂತ ಇವತ್ತೂ ಇಲ್ಲಿ ನಂಬ್ತಾರೆ. ಆ್ಯಂಡ್ ಇಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಅನ್ನದಾಸೋಹ ಇರುತ್ತೆ. ಇಲ್ಲಿ ನೀವು ಸಂಕಲ್ಪ ಮಾಡಿ ಏನಾದರೂ ಅಂದ್ಕೊಂಡ್ರೆ ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಭಾಳ ಇದೆ. ಸೊ ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ರಾಯರಿಗೆ ಕಡಲೆಕಾಯಿ ಚಟ್ನಿ ಭಾಳ ಇಷ್ಟ ಆ್ಯಂಡ್ ಅವ್ರಿಗೆ ಅಪ್ಪಣ್ಣಾಚಾರ್ಯರೇ ಕಲ್ಲಿನಲ್ಲಿ ರುಬ್ಬಿ ಕೊಡ್ತಿದ್ರು. ಸೊ ಆ ರುಬ್ಬಿನ ಕಲ್ಲು ಇದೆ ನೋಡಿ. ಬಿಚ್ಚಾಲಿ ಗ್ರಾಮದ ಗ್ರಾಮ ದೇವತೆ ಬಿಚ್ಚಾಲಮ್ಮ ಆ್ಯಂಡ್ ಇದು ಬಿಚ್ಚಾಲಮ್ಮ ದೇವಿಯ ದೇವಸ್ಥಾನ. ಆ್ಯಂಡ್ ಈ ದೇವಸ್ಥಾನ 1 year ಬ್ಯಾಕ್ ಅಷ್ಟೇ ಕನ್ಸ್ಟ್ರಕ್ಷನ್ ಆಗಿದೆ. ಆ್ಯಂಡ್ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನಂದರೆ, ಈ ದೇವಸ್ಥಾನದ ಕನ್ಸ್ಟ್ರಕ್ಷನಲ್ಲಿ ಸಿಮೆಂಟ್ನ ಯೂಸ್ ಮಾಡೇ ಇಲ್ಲ. ಈ ದೇವಸ್ಥಾನದ ಕನ್ಸ್ಟ್ರಕ್ಷನಲ್ಲಿ ಜಾಯಿಂಟ್ಸ್ಗೆ ಬಾಳೆಹಣ್ಣು ಮತ್ತು ಬೆಲ್ಲ ಯೂಸ್ ಮಾಡಿದ್ದಾರೆ. ಸೊ ಅದೇ ಈ ದೇವಸ್ಥಾನದ ಸ್ಪೆಷಾಲಿಟಿ. ಸೊ ನಾವು ನೆಕ್ಸ್ಟ್ ಹೋಗ್ತಿರೋ ಪ್ಲೇಸ್ ಅಪ್ಪಣ್ಣಾಚಾರ್ಯ ಅವರ ಮನೆ ಆ್ಯಂಡ್ ಇದು ಜಸ್ಟ್ 500 meter ಡಿಸ್ಟೆನ್ಸಲ್ಲಿದೆ ಈ ಪ್ಲೇಸಿಂದ. ಸೊ ಇದೇ ಅಪ್ಪಣ್ಣಾಚಾರ್ಯ ಅವರ ಮನೆ ಆ್ಯಂಡ್ ಇಲ್ಲೇ ರಾಘವೇಂದ್ರ ಸ್ವಾಮಿಗಳು 13 ವರ್ಷಗಳ ಕಾಲ ನೆಲೆಸಿದ್ರು. ಆ್ಯಂಡ್ ಈ ಮನೆ 2009 ಫ್ಲಡ್ಸಲ್ಲಿ ಇದು ಪೂರಾ ಡ್ಯಾಮೇಜ್ ಆಗಿತ್ತು ಆ್ಯಂಡ್ ಇದನ್ನು ಮತ್ತೆ ರಿನೋವೇಟ್ ಮಾಡಿದ್ದಾರೆ. ಇದೇ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಲ್ಕೊಳ್ತಿದ್ರು. ಆ್ಯಂಡ್ ಈ ಮನೆಯಲ್ಲಿ ಒಂದು ನಾಗರಹಾವು ಕೂಡ ಇತ್ತು. ಅದರ ಹೆಸರು ಕೃಷ್ಣ ಸರ್ಪ ಅಂತ. ಅದಕ್ಕೆ ದಿನಾಲು ರಾಘವೇಂದ್ರ ಸ್ವಾಮಿಗಳು 1 ಕಪ್ ಹಾಲು ಇಡ್ತಾಯಿದ್ರು. ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗೋಕ್ಕಿಂತ ಮುಂಚೆ ಅವರ ಸ್ಪರ್ಶದಿಂದ ಆ ಹಾವು ವಿಗ್ರಹವಾಯಿತು ಆ್ಯಂಡ್ ಅದು ಇನ್ನೂ ಇಲ್ಲೇ ಮನೆಯಲ್ಲಿ ಆ ವಿಗ್ರಹ ರೂಪದಲ್ಲಿ ಇದೆ ಆ್ಯಂಡ್ ಪೂಜೆನೂ ಮಾಡ್ತಾರೆ ಅದನ್ನು. ಸೊ ನಾವು ಹೋಗೋ ನೆಕ್ಸ್ಟ್ ಪ್ಲೇಸ್ 4th ಪ್ಲೇಸ್ ಬಂದುಬಿಟ್ಟು ಇಲ್ಲಿಂದ 15 kilometers ದೂರದಲ್ಲಿದೆ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್. ರಾಘವೇಂದ್ರ ಸ್ವಾಮಿಗಳು ಈ ಪ್ರದೇಶದಲ್ಲಿ ಬಹಳಷ್ಟು ವರ್ಷ ನೆಲೆಸಿದ್ರು ಆ್ಯಂಡ್ ಇಲ್ಲಿ ಅವರು ತಪಸ್ಸು ಮಾಡಿ ಪಂಚಮುಖಿ ಆಂಜನೇಯನ ಪ್ರತ್ಯಕ್ಷ ದರ್ಶನವನ್ನು ಪಡೆದಿದ್ರು. ಆ್ಯಂಡ್ ಈ ಟೆಂಪಲಲ್ಲಿ ಇರೋದು ಅದೇ ಮೂರ್ತಿ. ಆ್ಯಂಡ್ ಇಲ್ಲಿ ಸಾಯಂಕಾಲ 6 ಗಂಟೆ ಮೇಲೆ ದರ್ಶನ ಇರಲ್ಲ. ಯಾಕಂದರೆ ಇಲ್ಲಿ ಆಂಜನೇಯ ಸ್ವಾಮಿ ತಿರುಗಾಡ್ತಿರ್ತಾರೆ ಅಂತ ನಂಬ್ತಾರೆ. ಆ್ಯಂಡ್ ಅವರು ಇವೇ ಪಾದರಕ್ಷೆಗಳನ್ನು ಹಾಕ್ಕೊಂಡು ಅಡ್ಡಾಡ್ತಿರ್ತಾರೆ. ಆ್ಯಂಡ್ ಈ ಪಾದರಕ್ಷೆಗಳು ಪ್ರತಿ ವರ್ಷ ಸವಿತಿರ್ತವೆ. ಆ ಟೆಂಪಲ್ ಒಳಗಡೆ ಕ್ಯಾಮ್ರಾ ಅಲವಿಲ್ಲ. ಸೊ ನಾನು ತೋರ್ಸೋಕ್ಕಾಗ್ತಿಲ್ಲ ಒಳಗಡೆ ಇರೋ ಮೂರ್ತಿನ. ನೀವು ದರ್ಶನ ಮಾಡ್ಕೊಂಡು ಹೊರಗೆ ಬಂದ ತಕ್ಷಣ ಇಲ್ಲಿ ಪ್ರಸಾದದ ಕೌಂಟರ್ ಇದೆ. ಪ್ರಸಾದ ಮಾತ್ರ ಮಿಸ್ ಮಾಡ್ಕೋಬೇಡಿ. ನಾನು ಹೋದಾಗ ಪ್ರಸಾದ ಖಾಲಿ ಆಗಿತ್ತು. ಆ್ಯಂಡ್ ಈ ಪ್ರಸಾದ ಕೊಬ್ಬರಿ ಮಿಠಾಯಿ ಥರ ಇರುತ್ತೆ. ಈ ಟೆಂಪಲ್ ಸುತ್ತ ಆಂಜನೇಯ ಸ್ವಾಮಿಯವರು ಯೂಸ್ ಮಾಡ್ತಿದ್ದಂಥ ವಸ್ತುಗಳು ಕಲ್ಲಿನ ರೂಪದಲ್ಲಿದ್ದಾವೆ. ಇದು ಬಂದುಬಿಟ್ಟು ಪುಷ್ಪಕ ವಿಮಾನ. ಆ್ಯಂಡ್ ಇದು ಬೆಡ್ ಆ್ಯಂಡ್ ಪಿಲ್ಲೋ. ಆ್ಯಂಡ್ ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ಮಹಾಲಕ್ಷ್ಮಿ ಟೆಂಪಲ್. ಇದು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಹಿಂದ್ಗಡೆನೇ ಇದೆ. ಆ್ಯಂಡ್ ಇದನ್ನು ಇಲ್ಲಿ ಗ್ರಾಮದವರು ಎರೆಕ್ಲಮ್ಮ ದೇವಸ್ಥಾನ ಅಂತಲೂ ಅಂತಾರೆ. ಸೊ ಬನ್ನಿ ಇದ್ರ ವಿಶೇಷತೆನ ಪೂಜಾರಿಯಲ್ಲಿ ಕೇಳಿ ತಿಳ್ಕೊಳ್ಳೋಣ. ಇಲ್ಲಿ ಬಂದಿರೋದು ತಾಯಿ ಉದ್ಭವ ಆಗಿದೆ ಲಕ್ಷ್ಮೀದೇವಿ. ಯಾರು ಕೆತ್ತಿರೋದಂತಲ್ಲ ಮಹಾಲಕ್ಷ್ಮಿ ದೇವಸ್ಥಾನ. ನೀವು ಎಲ್ಲರ ಮಂತ್ರಾಲಯದಲ್ಲಿ ಗುರುಗಳ ದರ್ಶನ ಮುಗಿತಾ ಮಂತ್ರಾಲಯದಲ್ಲಿ ರಾಯರಿದ್ದಾರ, ಆ ಗುರುಗಳ ದರ್ಶನ ಪಡೆದಿರಲ್ಲ, ಆ ಗುರುಗಳಿಂದ ಮಂತ್ರಾಲಯಕ್ಕೆ ಹೋಗೋ ಮುಂಚೆ 16ನೇ ಶತಮಾನದಲ್ಲಿ ಬಂದು ಗುರು ರಾಘವೇಂದ್ರ ಸ್ವಾಮಿಗಳು ಇಲ್ಲೇ ಪೂಜೆ ಮಾಡ್ಕೊಂಡು ಇಲ್ಲೇ ವಾಸ ಮಾಡ್ತಿದ್ದರು. ಈ ದೇವಿ ಪ್ರತ್ಯಕ್ಷವಾಗಿ ರಾಯರಿಗೆ ತಪಸ್ಸು ಮಾಡೋಕ್ಕೆ ಬಂಡೆಲ್ಲ 5 ಮುಖದಲ್ಲಿ ಆಂಜನೇಯ ಸ್ವಾಮಿ ಇದ್ದಾನಂತ ಈ ತಾಯಿ ಮಹಾಲಕ್ಷ್ಮಿ ಮಾಹಿತಿ ಹೇಳಿಕೊಟ್ಟಿದ್ದಲ್ಲ ರಾಯರಿಗೆ. ಈ ದೇವಿಲ್ಲ ಆದಿಶಕ್ತಿ ಅನುಗ್ರಹ ತಗೊಂಡೆ ಪಂಚಮುಖ ಆಂಜನೇಯ ಸ್ವಾಮಿ ಹತ್ರ ಗರ್ಭಗುಡಿಯಲ್ಲಿ ಕುತ್ಕೊಂಡು 12 ವರ್ಷದಲ್ಲಿ ರಾಘವೇಂದ್ರ ಸ್ವಾಮಿ ತಪಸ್ಸು ಮಾಡ್ಕೊಂಡಿದ್ದರಲ್ಲಿ ಆ ತಪಸ್ಸು ಮೆಚ್ಚಿಕೊಂಡು ಬಂಡೆಲ್ಲ 5 ಮುಖದಲ್ಲಿ ಆಂಜನೇಯ ಸ್ವಾಮಿ ಪ್ರತ್ಯಕ್ಷ ಆಗಿದ್ದಾರಲ್ಲ ರಾಯರಿಗೆ. ಆ ಪ್ರತ್ಯಕ್ಷ ಆಗಿ ಮೇಲೆ ಉದ್ಭವ ಪಾದಗಳಿಂದ ನೋಡಿದ್ರೆ ಆಂಜನೇಯ ಸ್ವಾಮಿ ಪಾದಗಳು ರಾಯರಿಗೆ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ದಾರಿ ತಿಳಿಸ್ಕೊಡ್ತಾರೆ ಪಾದಗಳವು. ಮಧ್ಯದಲ್ಲಿ
ಆಂಜನೇಯ ಸ್ವಾಮಿ, ನರಸಿಂಹ, ಗರುಡ, ಹೇಗಿರುವವರಹ ಇವರೇ 5 ಮುಖದಲ್ಲಿ ಆಂಜನೇಯ ಸ್ವಾಮಿ. ಇಲ್ಲಿ ರಾಯರಿಗೆ ದರ್ಶನ ಕೊಟ್ಟಿದ್ದಕ್ಕೆ ಕ್ಷೇತ್ರಕ್ಕೆ ಪಂಚಮುಖ ಕ್ಷೇತ್ರ, ತಿರುಪತಿ ವೆಂಕಟೇಶ್ವರ, ಲಕ್ಷ್ಮೀದೇವಿ, ಆಂಜನೇಯ ಸ್ವಾಮಿ ಇವರೆಲ್ಲರ ಹತ್ರ ಆಶೀರ್ವಾದ ಪಡ್ಕೊಂಡೆ ಗುರು ರಾಘವೇಂದ್ರ ಸ್ವಾಮಿಗಳ ಮಂತ್ರಣದಲ್ಲಿ ಬೃಂದಾವನಾಗಿದ್ದಾರ. ಈ ದೇವಿ ಶಂಕು ಚಕ್ರ ಕಮಲಾಸದಿಂದ ರಾಯರ ದರ್ಶನ ಕೊಟ್ಟಿದ್ದಾರೆ. ಮಹಾಲಕ್ಷ್ಮೀ ದೇವಿ ಇದೇ ಪಂಚಮುಖ ಅಂದ್ರೆ ರಾಯರ ತಪಭೂಮಿಯ ಪುಣ್ಯಕ್ಷೇತ್ರ, ರಾಯರ ಮಣಿದೇವರು. ಬನ್ನಿ ಗರ್ಭಗುಡಿಯಲ್ಲಿ ಶಂಕು ಚಕ್ರ ನೋಡಿ ದೀಪ ತೋರಿಸ್ತಾರ. ಗುರುಗಳೇ ಶಂಕು ಚಕ್ರ ತೋರಿಸ್ರಿ. ಶಂಕು ಚಕ್ರ ಗಜ ಕಮಲಾಸದಿಂದ ರಾಯರ ದರ್ಶನ ಕೊಟ್ಟಿದ್ದಾರೆ. ಶಂಕು ಚಕ್ರ ಗಜ ಅವತಾರದಲ್ಲಿ ರಾಯರ ದರ್ಶನ ಕೊಟ್ಟಿದ್ದಾರೆ. ಇಲ್ಲಿನ ಗ್ರಾಮಸ್ಥರು ಎರೆಕೆಲ ಮಂತ್ರ ಅರಕೆ ನೀಡ್ತಾರೆ. ಮಂಗಳಾರತಿ ತಗೊಳ್ಳಿ. ಸರ್ವಮಂಗಳ ಮಂಗಲ್ಯ ಶಿವೆ ಸರ್ವಾರ್ಥಸಾಧಕೆ. ನೀವೇನಾದರೂ ಮಂತ್ರಾಲಯ ಬಂದರೆ ಈ 5 ಪ್ಲೇಸಸ್ನ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ನಿಮ್ಮ ರೆಫರೆನ್ಸ್ಗೆ ನಾನು ಮ್ಯಾಪ್ ಕೂಡ ಹಾಕಿರ್ತೀನಿ. ಸೊ ನೀವು ಓನ್ ವೆಹಿಕಲಲ್ಲಿ ಬಂದರೆ ಈ ಮ್ಯಾಪ್ನ ಫಾಲೋ ಮಾಡ್ಬೋದು. ಸೊ ಫ್ರೆಂಡ್ಸ್, ದಿಸ್ ವಾಸ್ ಆಲ್ ಅಬೌಟ್ ಟುಡೇ. ನೀವೇನಾದರೂ ಮಂತ್ರಾಲಯ ವಿಸಿಟ್ ಮಾಡಿದ್ರೆ ಈ 5 ಪ್ಲೇಸಸ್ನ ಡೆಫಿನೆಟಾಗಿ ಮಿಸ್ ಮಾಡ್ಕೋಬೇಡಿ. ದೀಸ್ ಆರ್ ಆಲ್ ವೆರಿ ಗುಡ್ ಪ್ಲೇಸಸ್. ಆ್ಯಂಡ್ ನೀವು ಮಂತ್ರಾಲಯದಿಂದ ಶೇರ್ ಆಟೋ ತೊಗೊಂಡ್ರೆ ಪರ್ ಪರ್ಸನ್ 150 rupees ಪರ್ ಹೆಡ್ ತೊಗೊತಾರೆ. ಆ್ಯಂಡ್ ಈ 5 ಪ್ಲೇಸಸ್ನೂ ತೋರಿಸಿ ನಿಮಗೆ ಮಂತ್ರಾಲಯಕ್ಕೆ ವಾಪಸ್ ಡ್ರಾಪ್ ಮಾಡ್ತಾರೆ. ಸೊ ಡೋಂಟ್ ಮಿಸ್ ದಿಸ್ ಫ್ರೆಂಡ್ಸ್. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಇದೇ ಥರ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.